old names. ಲಕ್ಷದ್ವೀಪ ಎಲ್ಲಿ ಬರಬಹುದು ಹೇಳ. ಲಕ್ಷದ್ವೀಪದ ಹಳೆಯ ಹೆಸರು ಡೈರೆಕ್ಟ್ ಲಕ್ಕಾಡಿಯೋಸ್. ಮತ್ತೇನೇನದ ಇನ್ನ ಏನದಂದ್ರ ಚೆನ್ನೈ ಇದ್ದಲ್ಲಿ ಓಲ್ಡ್ ನೀವೇನು ನೆಕ್ಸ್ಟ್ ಗುಜರಾತ್ ಇದ್ದಲ್ಲಿ ಸೌರಾಷ್ಟ್ರ. ಸೌರಾಷ್ಟ್ರ ಈ ಗುಜರಾತ್ ಆಯ್ತಾ. ಸೆಂಟ್ರಲ್ ಪ್ರೊವಿನ್ಸಿ. ಸೆಂಟ್ರಲ್ ಪ್ರೊವಿನ್ಸಿ ಕಾಥೇವಾಡ ಪ್ರಸ್ಥಭೂಮಿ ಅದು. ಇದು ಯಾವದಿದು ಸೆಂಟ್ರಲ್ ಪ್ರೊವಿನ್ಸಿ ಅಂದ್ರೆ ಏನಿದು. ನೆಕ್ಸ್ಟ್ ಕಳಿಂಗ, ಉತ್ಕಲ, ನೆಕ್ಸ್ಟ್ ಪಶ್ಚಿಮ ಬಂಗಾಳ. ಇದಕ್ಕೇನು ಹೇಳೋರು ಗೌಡ ದೇಶ. ವೆಸ್ಟ್ ಬೆಂಗಾಲ್. NEFA ನಾರ್ತ್ ಈಸ್ಟ್ ಫ್ರಾಂಟಿಯರ್ ಏಜೆನ್ಸಿ. ರಾಜ್ಯದ ಹೆಸರೇನು ಅರುಣಾಚಲ ಪ್ರದೇಶ. ಅಸ್ಸಾಮದ ಹಳೆಯ ಹೆಸರು ಕಾಮರೂಪ. ಪ್ರಗಜ್ಯೋತಿಷಪುರ. ಪ್ರಗಜ್ಯೋತಿಷಪುರ ಯಾವ ರಾಜ್ಯ ಇದು. ವೆರಿ ಗುಡ್. ನೆಕ್ಸ್ಟ್ ಇಂಡಿಯನ್ ಪ್ರೊವಿನ್ಸಿ ನಾರ್ತ್ ಪ್ರೊವಿನ್ಸಿ ಉತ್ತರ ಪ್ರಾಂತ್ಯ. ನಾರ್ತ್ ಪ್ರೊವಿನ್ಸಿ UP. ಉತ್ತರ ಪ್ರಾಂತ್ಯ ಎಂದರೆ ಯಾವ ರಾಜ್ಯ ರೀ. ಉತ್ತರಾಂಚಲ. ಉತ್ತರಾಂಚಲ ಹೋಗಿ ಈಗ ಏನಾಗ್ಯದ ಉತ್ತರಾಖಂಡ. ಸೀಮಾಂಧ್ರ. ಚೇರ ರಾಜ್ಯ. ಮೈಸೂರು ರಾಜ್ಯ. ಕೇಂದ್ರ. ನೆಕ್ಸ್ಟ್ ಆಯ್ತ್ರೆ ಇಲ್ಲಿ ತನ ಬರ್ದ್ರಿ. ನೆಕ್ಸ್ಟ್ ಇಷ್ಟು ಎಲ್ಲ ಬರ್ದ್ರಿಯೋ ಇಲ್ಲೋ ಬರ್ದ್ರಿ. ಉತ್ತರದ ಪ್ರಾಂತ್ಯ ನಾರ್ತ್ ಪ್ರೊವಿನ್ಸ್. ಉತ್ತರಾಂಚಲ ಉತ್ತರಾಖಂಡ ಬರ್ಲಿಕ್ಕತ್ತಿರೋ ಇಲ್ಲೋ. ನೆಕ್ಸ್ಟ್ ಬೇರೆ ಮುಂದೆ ನಗರಗಳ ತಳಿ ಏನಾದ್ರು ಬೇರೆ ಚಾಪ್ಟರ್ ಕೊಟ್ಟಿಲ್ಲ ಒಂದೇ ಅದ ನೋಡ್ರಿ. ಇದು ಕೆಲವು ನಗರಗಳು ತಳಿ ಏನಾದ್ರು ಅದನ್ನು ಮುಂದೆ ಹೆಸರು ಚೇಂಜ್ ಆಗಿದ್ದಕ್ಕ ಇಲ್ಲಲ್ರಿ. ಇದ್ರಾಗೆ ಬರ್ಸ್ತೇನೆ. ಹೈದರಾಬಾದ್. ಭಾಗ್ಯನಗರ. ಭಾಗ್ಯನಗರ. ಅಹಮದಾಬಾದ್. ಅಹಮದಾಬಾದ್. ಕರ್ಣಾವತಿ. ಕರ್ಣಾವತಿ ನಗರ. ಕರ್ಣಾವತಿ ನಗರ. ಪ್ರಯಾಗರಾಜ್. ಲಮನ್ ಹೊಂಟದ ನಾವು ಹೋಗ್ಬೇಕು ಅನ್ಸುತ್ತೆ. 8 ಕೋಟಿ ಜನ ಹೋಗ್ಯಾರಿ. 30 ಮಂದಿ ತೊಂದರೆ ಆಗ್ಯದ. ಅವು ಮಾಡ್ಕೊಂಡಿದ್ದದ ಹೌದ್ರೆ. ಅಲ್ಲಿ ಮಂದಿಗಿಂತ ಹೆಚ್ಚಿಗೆ ಮಿಲಿಟರಿನೇ ಅದ. ಅವು ಸುಮ್ಮನೆ ಏನೋ ಕಿತಾಪತಿ ಮಾಡಿ ಆಗಿರ್ತಾವ. ನೆಕ್ಸ್ಟ್ ಬರದ್ರೆ ಇಲ್ಲ ಇಷ್ಟ ಆಯ್ತ್ರಿ.
ಇನ್ನು ಉಳಿದಿದ್ದಿಲ್ಲ ಎಲ್ಲ ಬೇರೆ ಕಡೆ ಬರ್ತೀನಿ, ಅಲ್ಲಿ ಜಾಗ ಇಲ್ಲ ಅದ್ರಾಗ. ಕೆಳಗಡೆ ಬರ್ರಿ. ಉಪನಾಮಗಳು ಬೇರೆ ಇವು, ಇವು ಬೇರೆ. ಬರ್ರಿ ಬರ್ರಿ. ಹಾ, ಎಲ್ಲಿಗೆ ಬಂದಿನಿ ಹೇಳಿ. ಲಾಸ್ಟ್ ಏನದ ಹೇಳಿ ನೋಡ. ಲಾಸ್ಟಿಗೆ ಏನದ ಹೇಳಿ. ಇಲ್ಲಿ ಅಲ್ಲ ಇದ್ರ ಕೆಳಗೆ ಜಾಗ ಅದ ಇಲ್ಲ ನೋಡ್ರಿ. ಜಾಗ ಇತ್ತು ಅಂದ್ರೆ ಒಂದ್ ಸ್ವಲ್ಪ ಬರೀರಿ. ಏಳು ದ್ವೀಪಗಳ ನಗರ ಯಾವ? ರಾಯನ್ಮ. ಏಳು ದ್ವೀಪಗಳ ನಗರ ಮುಂಬೈ. ಮುಂಬೈ ಮೊದಲ ಅಲ್ಲಿ ಜಾಗ ಸ್ವಚ್ಛದ ಅನಿಸ್ತು, ಬರ್ಸಿನಿ. ಮುಂಬೈ ಬರದ್ರಿ. ನೆಕ್ಸ್ಟ್ ಇಲ್ಲೇ ಕೆಳಗಡೆ ಆ ಕಲ್ಕತ್ತಾದ ಕಡೆ ಏನಾದ್ರು ಬರ್ಲಿಕ್ಕೆ ಜಾಗ ಇಲ್ಲ ರೀ, ಇಲ್ಲ ಅದ ರೀ. ಕಲ್ಕತ್ತಾ ಅಂತೇಳಿ ಬರ್ಲಿಕ್ಕ ಜಾಗ ಇರ್ಲಾರ್ದಾಗ ಸುಮ್ಮನೆ ಏನ ಬರಿಬಾರ್ದು. ಇಲ್ಲಿ ಬರೀ ಕೆಳಗೆ ಕಲ್ಕತ್ತಾ ಅಂತೇಳಿ ಬರಿ. ಕಲ್ಕತ್ತಾ ಬರೋದು. ಇದು ಹೂಗ್ಲಿ ನದಿ ದಡದಲ್ಲಿ ಇದೆ. ಹೂಗ್ಲಿ ನದಿ ದಡದಲ್ಲಿ ಇದೆ. ನದಿ ತೀರದಲ್ಲಿ ಇದೆ. ನೆಕ್ಸ್ಟ್ ಕಲ್ಕತ್ತಾ ಮೂಲತಃ 3 ಹಳ್ಳಿಗಳನ್ನು ಒಳಗೊಂಡಿತ್ತು. ಕಲ್ಕತ್ತಾ ಮೂಲತಃ 3 ಹಳ್ಳಿ ಒಳಗೊಂಡಿತ್ತು. ಸುತಾನತಿ, ಗೋವಿಂದಪುರ, ಆಗಲಿ ಕ್ಯಾಲಿಕಟ್. ಸುತಾನತಿ, ಗೋವಿಂದಪುರ, ಕ್ಯಾಲಿಕಟ್ ಐತ್ರೆ ಅಲ್ಲೇ ವಾರ್ಡ್. ಕಲ್ಕತ್ತಾ ನಗರದ ನಿರ್ಮಾತೃ. ಕಲ್ಕತ್ತಾ ನಗರದ ನಿರ್ಮಾತೃ. ಕಲ್ಕತ್ತಾ ನಗರದ ನಿರ್ಮಾತೃ ಬಾಬ್ ಚಾರ್ನಾಕ್ ಅಂತ ಹೇಳಿ ಬರ್ತಾನೆ. ಫೌಂಡರ್ ಆಫ್ ಕಲ್ಕತ್ತಾ. ಬರ್ರಿ ಜಾಬ್ ಚಾರ್ನಾಕ್. ಜಾಬ್ ಚಾರ್ನಾಕ್. ಜಾಬ್ ಚಾರ್ನಾಕ್ ಯಾರದರಿ? ಜಾಬ್ ಚಾರ್ನಾಕ್. ನೆನಪುಳಿತದ್ರೆ ಯಾಕೆ ಏನಾಯ್ತು ಬರದ್ರಿ. ಈಗ ಏನ ಜಾಗದ ನೋಡ್ರಿ, ಏನ ಬಾ ಜಾಗದ್ರಿ. ಕಲ್ಲಿಕೋಟೆ ಕೋಝಿಕೋಡ್. ಕಲ್ಲಿಕೋಟೆ ಕೇರಳದ ಬರ್ತಾರೆ. ಕೇರಳ ಸ್ವಚ್ಛ ಜಾಗದಲ್ಲಿ ಬರೀತಿರೋ, ಕೇರಳದ ಬರೀತಿರೋ. ಕೇರಳ ಕಲ್ಲಿಕೋಟೆ ಕೋಝಿಕೋಡ್. ಕೋಝಿಕೋಡ ಕಲ್ಲಿಕೋಟೆ ಕहाँ है? हाँ ಕಲ್ಲಿಕೋಟೆ ಕೇರಳದಾಗೆ ಬರೆಯೋದು. ಕೋಝಿಕೋಡ್ ಅಂತೇಳಿ ಬರೀರಿ. ಬರದ್ರಿ. ಗುಜರಾತ್ನ ಬರೋಡಾ, ವಡೋದರ ಬರ್ಲಿಕ್ಕೆ ಜಾಗದ ನೋಡಿ ಹೊರ ತಂದು ಎಲ್ಲರಿ. ಗುಜರಾತ್ದಾಗ ಬರೋಡಾ, ವಡೋದರ. ಬರೋಡಾದ ಇನ್ನೊಂದು ಹೆಸರು ಏನು? ನೆಕ್ಸ್ಟ್ ಸಂಭಾಜಿನಗರ ಅಂದ್ರ ಬರ್ರಿ, ಸ್ವಚ್ಛ ಜಾಗದಲ್ಲಿ ಬರ್ರಿ. ಸಂಭಾಜಿನಗರ. ಔರಂಗಾಬಾದ್ ಮಾತ್ರ. ಅಯೋಧ್ಯ ಡ್ಯಾಶ್. ಇಲ್ಲಿ ಮ್ಯಾಪ್ದ ಖಾಲಿ ಜಾಗ ಏನ? ಉತ್ತರ ಪ್ರದೇಶ್. ಅಯೋಧ್ಯ ಈಗತ್ತೀವಿ, ಹಳೆಯ ಹೆಸರು ಏನಂತ ಹೇಳಿ. ವೆರಿ ಗುಡ್. ಫೈಜಾಬಾದ್. ನೆಕ್ಸ್ಟ್ ಅದ್ರ ಮ್ಯಾಗ ಒಂದು ಶರಾಯು ನದಿ ಅಂತ ಬರೀತೀರೇನು? ಶರಾಯು ನದಿ. ಕುಂಭಮೇಳದಕ್ಕಿಂತ ಹೆಚ್ಚಿಗೆ ಅಯೋಧ್ಯಕ್ಕೆ ಭದ್ರತೆ ಅದು. ಕುಂಭಮೇಳಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಅಯೋಧ್ಯಕ್ಕೆ ಹೋತು. ಅಲ್ಲಿ ಹೋದವರೆಲ್ಲ ಅಲ್ಲಿ ಹೊಂಟ್ರಿ. ಹಾಗಾಗಿ ಏನಂದ್ರೆ 20-30 ಕಿಲೋಮೀಟರ್ ಪಾಳಿ ನಿಂದಿರ್ಬೇಕು ಸರ್. 7-8 ಕೋಟಿ ಮಂದಿ ಅಂದ್ರೆ ಮತ್ತೆ ಅದು ಹೌದಾ ಇಲ್ಲ? ಈ ರೀತಿ ಇಷ್ಟೆಲ್ಲ ಎಲ್ಲ ವ್ಯವಸ್ಥೆ ಮಾಡ್ಯಾರ. ಇಲ್ಲಿ ತನಕ ಯಾವ ಪೇಜ್ ಹೇಳಿದ್ರಿ ಹೇಳ್ರಿ ನೋಡೋಣ. ಇಷ್ಟೆಲ್ಲ ಕುಳಿತರೆ ಪೇಜ್ ಒಳಗೆ ಸ್ವಲ್ಪ ಪಟ್ನೆ ನೋಡೋಣ. ಭಾರತದ ಹೈಕೋರ್ಟಿನ ಕೇಂದ್ರಗಳು. ಭಾರತದ ಹೈಕೋರ್ಟಿನ ಕೇಂದ್ರಗಳು ಯಾವ ರಾಜ್ಯ ಎಲ್ಲೆಲ್ಲಿ ಬರ್ತದೆ? ಎಲ್ಲಕ್ಕಿಂತ ಮ್ಯಾಗ ಇಲ್ಲಿ ಬರೀ ವರ್ಡ್. ವಿಧಿ 214 ಹೈಕೋರ್ಟಿನ ರಚನೆ. ಮ್ಯಾಗ ಸ್ವಚ್ಛ ಜಾಗಿದ್ದಲ್ಲಿ ಎಲ್ಲಕ್ಕಿಂತ ಮ್ಯಾಗ ಹೈಕೋರ್ಟ್ಗಳು ತಿಳಿದ ಇಲ್ಲ ರೀ. ಅದ್ರ ಮುಂದೆ 20 ನಂಬರ್ ಬರೀರಿ. 25 ನಂಬರ್ ಬರ್ದಿರಿ. ಮ್ಯಾಗ ಹೆಡ್ಲೈನ್ದಾಗೆ
ವೆರಿ ಗುಡ್. ಆ ನಂತರ ವಿಧಿ ಎಷ್ಟು? ಹೈಕೋರ್ಟ್ಗಳ ರಚನೆ ಬರದ್ರಿ? ಹೈಕೋರ್ಟ್ಗಳ ರಚನೆ ಅಂತ ಬರದ್ರೆ ಇಲ್ಲ? 214. ತುಂಬಿಕೊಂಡಿರ್ಬೇಕು. ಯಾವಾಗಲೂ ನಿಮ್ಮಿಂದ ಇನ್ನೊಬ್ಬರಿಗೆ ಹರ್ಟ್ ಆಗ್ಬಾರ್ದು. ನಿಮ್ಗೆ ಅದೊಂದು ಹೇಳ್ತೀನಿ, ಇನ್ನೊಬ್ಬರಿಗೆ ನಿಮ್ಮಿಂದ ಹರ್ಟ್ ಆಯ್ತು ಅಂದ್ರೆ ಯಾರೇ ಇರಲಕ್ಕ ಬೇಜಾರು ಅನಿಸ್ತು. ಬರದ್ರಿ? ಟೋಟಲ್ ಎಷ್ಟು ಹೈಕೋರ್ಟ್ ಅದಾವ ಹೇಳಿದ್ರಿ? ಫಸ್ಟ್ ನಾವ್ ಒಂದ್ ರೌಂಡ್ ಹಿಂಗ್ ಬರ್ಕೋತ ಬರಲ್ರಿ. ಈ ಕಡೆ ಬರ್ತೀನಿ ಜಾತಿ. ಕಲ್ಕತ್ತಾ ಹೈಕೋರ್ಟ್ 2 ಜುಲೈ 1862. 2 ಜುಲೈ 1862 ಬರದ್ರಿ? ಇದ್ರೊಳಗೆ ಯಾವ್ಯಾವ ಪ್ರದೇಶಗಳು ಬರ್ತವೆ? ಪಶ್ಚಿಮ ಬಂಗಾಳ ಒಂದು ಬರ್ತದ. ಪಶ್ಚಿಮ ಬಂಗಾಳ ಏನ ಒಂದ್ ಯಾವ್ದು ಬರ್ತದ್ರಿ? ಅಂಡಮಾನ್ ನಿಕೋಬಾರ್. ನಿಕೋಬಾರ್, ಅಂಡಮಾನ್ ನಿಕೋಬಾರ್ ಅಂತ ಹೇಳಿ ಬರದ್ರಿ ಇಲ್ಲ? ಇವೆರಡು ಬರದ್ರಿ? ಹಿಂಗೆ ಓಸು ಬರ್ಯಾರ್ರಿ? ಚೆನ್ನೈ. ಚೆನ್ನೈ ಹೈಕೋರ್ಟ್ ಯಾವಾಗ ಅದ ಅನ್ನೋದು ಬೇಕು. ಅದನ್ನು 1862 ಅದ. MNOPQRST. ತಮಿಳ್ನಾಡು ಇಲ್ಲೇ ಇಲ್ಲ ಅಲ್ಲಿ. ಅದು ಬೇಕಾಗಿಲ್ಲ ನಮ್ಮ ತಮಿಳ್ನಾಡು. ಇಲ್ಲ ಅದ. 26 ಜೂನ್ 1862. ಇದ್ರಾಗ ಯಾವ್ಯಾವ ರಾಜ್ಯ ಬರ್ತಾವ? ತಮಿಳುನಾಡು ಮತ್ತು ಪುದುಚೇರಿ. ನೆಕ್ಸ್ಟ್ ಕೋಚಿ. ಈ ಕೋಚಿ ಹೈಕೋರ್ಟಿನ ಅಧೀನದಾಗ ಯಾವ್ಯಾವ ಬರ್ತಾವ? ಕೇರಳ ಮತ್ತು ಲಕ್ಷದ್ವೀಪ. ನೆಕ್ಸ್ಟ್ ಹಿಂಗ್ ಬರಿತೀನಪ್ಪ, ಮೊದಲೇ ಡಬ್ಬಿ ಹಾಕಿರೋದು. ಸ್ಥಾಪನೆ ಕೇಳಲ್ಲ, ಎಲ್ಲ ಹೆಂಗ್ ಕೇಳ್ತೀವಿ ಹಿಂಗೆ ನಾವು ಒಂದು ಬರ್ಸನ ಆಯ್ತು. ಏನದ ಹೇಳ್ರಿ ನೋಡು. ಗಾಲಿ ಗಾಲಿ ಏನದ? ಮೊದಲು ಇಟ್ಟು ಬರ್ತೀನಪ್ಪ, ನೆನಪೋತು. ಬೆಂಗಳೂರು. ಬೆಂಗಳೂರು ಹೈಕೋರ್ಟ್ ಯಾರ್ದು ಹೇಳ? ಕರ್ನಾಟಕ ಹೈಕೋರ್ಟಿನ ಕೇಂದ್ರ ಯಾವುದು? ಮುಂಬೈ. ಕಂಡಪಡಿ ಬರಿಬೇಕ್ರಿ ಈಗ. MH ಅಂದ್ರೆ ಯಾರು? ಗೋವಾ, ದಿಯು, ದಮನ್, ದಾದರ್, ನಗರ್ ಹವೇಲಿ. ಈ ಸುಕ್ಕು ಒಂದೇ ಕಡೆ ಹೋಗ್ತೀವಿ. ಯಾರ ಕೇಸ್ ಕನ್ಫ್ಯೂಷನ್ ಆಯ್ತು ಜಡ್ಜಿ. ನೆಕ್ಸ್ಟ್ ಅಹಮದಾಬಾದ್. ನಾವು ಒಂದ್ ಜನ ಲೇಟ್ ಮಾಡಲ್ಲ ನೋಡಿ ಸದ್ ಬಡ ಬಡ ಬರೀ ಅಳ್ಕಸ್ತೀವಿ. ಗುಜರಾತ್. ನೆಕ್ಸ್ಟ್ ಅಮರಾವತಿ. ಅಮರಾವತಿ. ಅಮರಾವತಿ ಬರದ್ರಿ?
ಯಾವ ರಾಜ್ಯ ಹೇಳಿ? ವೆರಿ ಗುಡ್. ಹೈದರಾಬಾದ್. ಹೈದರಾಬಾದ್ ತೆಲಂಗಾಣ. ನೆಕ್ಸ್ಟ್ ಶ್ರೀನಗರ. ಶ್ರೀನಗರ ಬರೋದು ಬೇಕಾದ ಬಿ ಅಂದ್ರೆ ಬೇಲ. ಬಿ ಅಂದ್ರೆ ಏನು? ಜಮ್ಮು. ಅಂದ್ರೆ ಯಾವ್ಯಾವ ಅದಾವ ಹೇಳಿದ್ರ ಅದಿನದ? ಒಂದು ಜಮ್ಮು ಕಾಶ್ಮೀರ್ ಬರ್ತದ, ಆ ಕಡೆ ಒಂದು ಈ ಕಡೆ ಒಂದು ಏನೋ ಒಂದು ಲಡಾಖ್. ಲಡಾಖ ಜಮ್ಮು ಕಾಶ್ಮೀರ್. ಚಂಡೀಗಢ ಯಾರ್ಯಾರು ಬರ್ತಾರೆ ಹೇಳಿ? ಚಂಡೀಗಢದಾಗ ಯಾರ್ಯಾರು ಬರ್ತಾರೆ ಹೇಳ್ರಿ? ಪಂಜಾಬ್. ಚಂಡೀಗಢ. ಚಂಡೀಗಢ ಎಲ್ಲ ಇಲ್ಲೇ ಬರ್ತಾವ. ರಾಜಸ್ಥಾನದ ಹೈಕೋರ್ಟ್ ಹೇಳ್ರಿ ನೋಡೋಣ. ಹಾ, ರಾಜಸ್ಥಾನ ಭುವನೇಶ್ವರ ಹೇಳ್ರಿ. ರಾಜಸ್ಥಾನದ ಹೈಕೋರ್ಟ್ ಏನು? ಜೈಪುರ ಅಲ್ಲ ರೀ. ಮಧ್ಯಪ್ರದೇಶದ ಹೈಕೋರ್ಟ್ ತಡಿ. ಜಬಲ್ಪುರ್. ಜಬಲ್ಪುರ್ MP. ನೆಕ್ಸ್ಟ್ ಛತ್ತೀಸ್ಗಢದ್ದು. ಛತ್ತೀಸ್ಗಢದಲ್ಲಿ ಏನನ್ನ ಹೇಳ್ದಂಗೆ? ರಾಯಪುರ್. ಛತ್ತೀಸ್ಗಢ. ರಾಂಚಿ. JR ಬರೀರಿ. ಜಿತ್ತಿ ಸರ್. ರಮೇಶ್ ಜಿತ್ತಿ. ನೆಕ್ಸ್ಟ್ ಅಲಹಾಬಾದ್. ಅಲಹಾಬಾದ್ ಯಾವ ರಾಜ್ಯ ಹೇಳ್ರಿ? ದೆಹಲಿ. ದೆಹಲಿ ಇದು ಇದಕ್ಕದ ರೀ. ನೆಕ್ಸ್ಟ್ ನೈನಿತಾಲ್. ನೈನಿತಾಲ್ ಉತ್ತರಾಖಂಡ. ಎಲ್ಲ ಗೊತ್ತವಲ್ರಿ. ನೀವು ಅಡ್ಮಿಷನ್ ಮಾಡ್ಸೋ ಸುಮ್ಮನೆ ಬರ್ತಾರೆ ಚೆಕ್ ಮಾಡಕ್ಕೆ ಮಾಡ್ತೀರಿ. ಶಿಮ್ಲಾ. ಶಿಮ್ಲಾ ಹೇಳ. ಹಿಮಾಚಲ ಪ್ರದೇಶ. ನೆಕ್ಸ್ಟ್ ಏನಾಗಿರಿ? ಒಡಿಸ್ಸಾ ಒಂದು ಬಿಟ್ಟು ಕಟಕ್. ಕಟಕ್ ಒಡಿಸ್ಸಾ. ಕಟಕ್ ಒಡಿಸ್ಸಾ. ಒಡಿಸ್ಸಾ ಅಂತ ಹೇಳಿ ಬಂತು. ಬಿಹಾರ್ ಪಾಟ್ನಾ. ಪಾಟ್ನಾ ಯಾವಾದ್ರಿ ಇದು? ಬಿಹಾರ್. ಸಿಕ್ಕಿಂ. ಸಿಕ್ಕಿಂ ಗ್ಯಾಂಗ್ಟಕ್. ಗ್ಯಾಂಗ್ಟಕ್. ಸಿಕ್ಕಿಮ ಯಾವ್ದು ಬರದ್ರಿ? ಗ್ಯಾಂಗ್ಟಕ್. ಮೊದಲಿಟ್ಟು ಬರೀರಿ. ಬರೀರಿ ಆಯ್ತ್ರಿ. ಭಾಳ ಅದಾವು. ಇನ್ನು ಆ ಕಡೆ ನಾರ್ತ್ ಈಸ್ಟ್ ಒಮ್ಮೆ ಬರಿತೀನಿ ನಾ. ಹಿಂಗೆ ನೀವು ಸ್ವಂತ ಇಂಥ ಮ್ಯಾಪ್ ನೋಡಿ ನೆನಪಿಸ್ಕೊಂಡು ಒಟ್ಟು ಬರಿಬೇಕು. ಇದು ಬರೆಯೋದು ನೋಡಿ ಬರ್ಕೋದು ಇಂಪಾರ್ಟೆಂಟ್ ಅಲ್ಲ ರೀ. ನೀವು ಮನೆಯಾಗಿದ್ದಾಗ ನೆನಪಿಸ್ಕೊಂಡು ಸ್ವಂತ ವರ್ಕ್ ಮಾಡಬೇಕು. ನಾ ಈಗ ಏನಾರು ನಿಮ್ಗೆ ನೋಡಿ ಬರ್ಲಿಕ್ಕೆ ಇಲ್ಲ ಅಂದ್ರೆ ನಿಮಗೂ ಹಿಂಗೆ ಬರ್ಬೇಕಂತ ಹೇಳೋದು. ಜರ ಬಾಲ ಮುಚ್ಚ್ರಿ. ಬರದ್ರಿ. ಇನ್ನು ಆ ಕಡೆ ಸ್ವತಂತ್ರ ಇದ್ದದ್ದು ಯಾವ್ಯಾವ ಅದಾವ ನೋಡ್ರಿ? ಮಣಿಪುರದ್ದು ಯಾವ್ದು ಹೇಳ? ಮಣಿಪುರ್. ಆ ನಂತರ ಮತ್ತೆ ಯಾವ್ಯಾವ? ತ್ರಿಪುರಾದ್ದು ಅಗರ್ತಲಾ. ಮಣಿಪುರ ತ್ರಿಪುರ ಎರಡು ಎಲ್ಲೆಲ್ಲಿ ಬರ್ತಾವ ಗೊತ್ತವ್ರೆ? ಒಂದ್ಸಲ ಅಬ್ಸರ್ವೇಷನ್ ಮಾಡಿ. ಇಲ್ಲಿ ಏನು ಬರ್ತದ? ಇಲ್ಲಿ ಏನು ಬರ್ತದ? ಹಾಗಾದ್ರೆ ಇಲ್ಲಿ ಏನು ಬರ್ತದ? ಇದ್ರ ಮೇಗ ಗೌಹಾತಿ ಅಂತ ಹೇಳಿ ಬರೀಲ್ರಿ. ಗೌಹಾತಿ ಯಾವ್ಯಾವ ಬರ್ತಾವ ಗೌಹಾತಿ ಒಳಗನ? 1 2 3 4 ಯಾವ್ಯಾವ ಬರ್ತಾವ ಹೇಳ. ನಾವು ಈ ಮ್ಯಾಪ್ ನೋಡಿ ಇಲ್ಲಿ ನಡುವ ಒಂದು ಗ್ಯಾಪ್ ಮಾಡಿ ನೋಡ್ರಿ. ಹಾ ಹೇಳ್ರಿ ಸಾವಕಾಶ. ಅರುಣಾಚಲ ಪ್ರದೇಶ್. ಮತ್ರಿ ಆಸಾಂ. ನಾಗಾಲ್ಯಾಂಡ್. ನಾಗಾಲ್ಯಾಂಡ್ ಆಗನರಿ ಕರೆಕ್ಟ್ ಆಗಿ ಹೇಳ್ರಿ. ಆಯ್ತ್ರೆ. ಇನ್ನು ಉಳಿದಿದ್ದಕ್ಕ ಇಲ್ಲಿ ಸಪ್ರೇಟ್ ಇಲ್ಲೇ ಸೈಡಿಗೆ ಬರ್ಕೋತೀನಿ. ತ್ರಿಪುರ ಯಾವ್ದು ಹೇಳ? ತ್ರಿಪುರ ಡ್ಯಾಶ್ ಅಗರ್ತಲಾ. ಹಾಗಾದ್ರಿ ಏನೋ ಒಂದ್ರಿ. ಇನ್ನೊಂದು ಯಾವ್ದು? ಮಣಿಪುರ.
ಇಂಪಾಲ್, ಮೇಘಾಲಯ, ಮೇಘಾಲಯ ಮೇಘಾಲಯ, ಶಿಲ್ಲಾಂಗ್, ಮೇಘಾಲಯ ಯಾವ್ದ್ರಿ? ಡಿ 25 ಆಗ್ಯಾವಿಲ್ಲ ಲೆಕ್ಕ ತೋರಿ. ಕರೆಕ್ಟ್ 25 ಆಗ್ಬೇಕ್ರಿ. ನಾ ಹೆಂಗ್ ಬರ್ದಿನಿ ಹೆಂಗೆ ಬರಿಬೇಕು. ಆಮೇಲೆ ಬೇಕಂದ್ರೆ ಸಾವಕಾಶ ಬರೀ, ಕರೆ ಪರ್ಫೆಕ್ಟ್ ಇರ್ಬೇಕು ವರ್ಕ್. ಸಾವಕಾಶ ಬರೀರಿ, ಕರೆಕ್ಟ್ ಬರೀರಿ. ಇಪ್ಪತ್ತೈದು ಆಗ್ಯಾವಿಲ್ಲ, ಎರಡು ಸವಾಲ್ರಲ್ಲ ಆಗ್ಯಾವ್ರಿ. ಯಾವ ರಾಜ್ಯಗಳಿಗೆ ಎಲ್ಲೆಲ್ಲ ಅದಾವ ಅನ್ನೋದು ಬರ್ದಿರಿ. ಸೈಡಿಗೆ 3 ಹೊರಗಡೆ ಬರ್ದಿನಿ, ಜಾಗ ಇರ್ಲಾರ ಬಟ್ಟೆಕ. ಕೆಳಗೆ ಏನಾರು ವಾಕ್ಯದಾಗ ಬರ್ಲಿಕ್ಕೆ ಜಾಗ ಉಳಿಸಿರೇನು? ಒಂದ್ ಪೇಜ್ ಅದು ಬರ್ಸದ ಲಿಸ್ಟ್ ಆಯ್ತು. ಇಲ್ಲಿ ಕೆಳಗೆ ಏನಾರು ಬರ್ಲಿಕ್ಕೆ ಜಾಗ ಇಲ್ಲಂದ್ರೆ ಅದ್ರ ಆಚೆ ಕಡೆ ಏನಾದ್ರು ನೋಡೋಣ. ನೀನು ಪೇಜ್ ಹೊಳಸ್ರಿ, ಈಚೆ ಕಡೆ ಮುಂದೆ ನೆಕ್ಸ್ಟ್ ಅಂದ್ರೆ ಒಂದು ಪೇಜ್ ಖಾಲಿ ಇದ್ದಲ್ಲಿ ಬರಿತೀರಿ. ಅಲ್ಲಿ ಒಂದು ಸಾಲದ ಲಿಸ್ಟ್ ಹಾಕೋನು ನೀಟ್ಗಾಗಿ. ಮೊದಲ ಕ್ರಮ ಸಂಖ್ಯೆ ಬರಿಬೇಕು, ಆಮ್ಯಾಗ ಹೈಕೋರ್ಟ್, ಆಮ್ಯಾಗ ಹೈಕೋರ್ಟ್ ಅಂತ ಹೇಳಿ ಬರೀ, ಆಮ್ಯಾಗ ರಚನೆ ಅಂತ ಹೇಳಿ ಬರೀ, ಮೂರನೇದು ಪ್ರದೇಶಗಳು ಅಂತ ಹೇಳಿ ಬರೀ. ಏನೊಮ್ಮೆ ಹೇಳ್ರೆ, ಒಂದನೇದ್ದು ಕ್ರಮ ಸಂಖ್ಯೆ, ಎರಡನೆಯದ್ದು ಹೈಕೋರ್ಟ್ ಕಚೇರಿ, ಮೂರನೇದ್ದು ಪ್ರದೇಶಗಳು. ಆಯ್ತು, ಮೂರನೇದು ರಚನೆ. ಯಾಕಡೆ ಇದ್ರು ಅಲ್ಲೇ ಬರೀತೀರಿ. ಪ್ರದೇಶಗಳು ದ್ವಾಡದಿರ್ಬೇಕ್ರೆ. ಪ್ರದೇಶಗಳು ಅನ್ನೋದಕ್ಕ ಡಬಲ್ ಮಾರ್ಜಿನ್ ದಷ್ಟು, ಇವೆಲ್ಲ ಮಾರ್ಜಿನದಷ್ಟೇ ಇಲ್ಲಿ, ಇದು ಡಬಲ್ ಮಾರ್ಜಿನ್. ಲಾಸ್ಟ್ ಪೀಠಗಳು, ಪೀಠಗಳು, ಹೈಕೋರ್ಟಿನ ಪೀಠಗಳು. ಈ ಕಾಲಮ್ ಆಗಬೇಕು. ಇದರ ದೊಡ್ಡ ಕಾಲಮ್ ಯಾವ್ದಿರ್ಬೇಕು? ಹಾ, ಈಗ ಪಕ್ಕಕ್ಕೆ ನಾ ಸುಮ್ಮನೆ ಹೇಳ್ಕೋತ ಹೋಗ್ತೀನಿ, ನೀವು ಬರಿಬೇಕ್ರೆ. ಸ್ಕೇಲ್ ಕೊಡ್ತೀನಿ ಸರ್. ಸ್ಕೇಲ್ ತಗೊಂಡು ಅಲ್ಲಿ ಎಷ್ಟು ಬರೀತೀರಿ ಈಗ? ಕ್ರಮ ಸಂಖ್ಯೆಗೆ 8 ಜಾಗ ಬೇಕು. ಜಲ ನೀವು ಮನಿಕಿಂತ ಕಂಪೌಂಡ್ ದ್ವಾರ ಕಟ್ಟದಂಗ ಆತು. ಎಲ್ಲ ಆಲೋಚನೆ ಇರ್ಬೇಕು. ಈ ಕಡೆ ಮನೆಗಳದ ಕಂಪೌಂಡ್ ಎತ್ತರ ಆಗ್ಬೇಕತ್ತ ಗಾಡಿಕಿತ್ತ. ಗಾಡಿ ಯಾವ ಹಾರಿ ಬರ್ಬಾರ್ದತ್ತ, ಅಲ್ಲೇನಿರ್ತದ ಅವ್ರ ಮನೆಗೆ ಹಾರಿ ಬರ್ಬಾರ್ದು. ಹೌದಾ ಇಲ್ಲ? ನೆಕ್ಸ್ಟ್ ಅದಕ್ಕಲ್ಲ ರೀ, ಈ ಕಡೆ ಟಾಕಿಂಗ್ ಆಗ್ಬಾರ್ದು ಅಂತ ಹೇಳಿ ನಡು ಗಾಡಿ ಬರ್ ಸ್ಟಾರ್ಟಿಂಗ್ ಹಿಡಿದು ಬರ್ಕೋತ ಹೋಗ್ತೀರಿ. ಇಯರ್ ಗ್ಯಾಪ್ ಇಡೋರು, ಇಯರ್ ಏನಿರಲ್ಲ ಇಂಪಾರ್ಟೆಂಟ್. ನಾ ಹೇಳ್ಕೊತ ಬರ್ತೀನಿ ಕರೆ ರೀ. ಬಟ್ ನಾ ಹೇಳಿದ ಫಸ್ಟ್ ಕ್ರಮ ಸಂಖ್ಯೆ 1 ಕಲ್ಕತ್ತಾ ಹೈಕೋರ್ಟ್, ಕಲ್ಕತ್ತಾ, ಕಲ್ಕತ್ತಾ. ಮುಂದೆ ಪ್ರದೇಶಗಳು ಕಲ್ಕತ್ತಾ ಐತ್ರಿ, ಅಟೇ ವರ್ಡ್. ರಚನೆ ಅಲ್ಲಿ ಅದಲ್ಲ, ಏನಾಗೆ ನೋಡಿ ಬರ್ತೀರಿ, ಬರೀರಿ 1862, 1862. ಡೇಟ್ 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 ಬರೀ 1862 ಬರದ್ರಿ. ಬರ್ ಪ್ರದೇಶಗಳು, ಪ್ರದೇಶಗಳು ಸಾರಿ, ಪಶ್ಚಿಮ ಬಂಗಾಳ, ಅಂಡಮಾನ್, ನಿಕೋಬಾರ್. ಎರಡು ಇದರದಾಗೆ ಬರ್ತಾವಿಲ್ಲ. ಪಶ್ಚಿಮ ಬಂಗಾಳ, ಅಂಡಮಾನ್, ನಿಕೋಬಾರ್. ಹೈಕೋರ್ಟಿನ ಪೀಠ ಬೇಕಲ್ರಿ, 2 ಪೀಠಗಳು ಹೊಂದ್ಯದ. ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡೋಣ ಇದಕ್ಕೆ. ಒಂದು ಜಲ್ಪೈಗುರಿ, ಮತ್ತೊಂದು ಪೋರ್ಟ್ ಬ್ಲೇಯರ್. ಎರಡದಾವ, ಎರಡು. ಅಲ್ಲೇ ಮುಂದೆ ಬರಿಬೇಕು, ಜಲ್ಪೈಗುರಿ, ಪೋರ್ಟ್ ಬ್ಲೇಯರ್. ಜಲ್ಪೈಗುರಿ, ಪೋರ್ಟ್ ಬ್ಲೇಯರ್, ಪೋರ್ಟ್ ಬ್ಲೇಯರ್. ನನಗೆ ಗೊತ್ತಾಯ್ತು, ಹಿಂಗೆ ಬರ್ಸಂದ ನಾಳೆಗೆ ಸಂಜೆಗೆ ಮುಗಿಸ್ತೀನಿ ನೀವು. ಅದು ಅಲ್ಲ, ನಾನೇ ಗಡ ಬರಿತೀನಿ ನೋಡಿ ಬರ್ಕೋ. ನಂಬರ್ 2 ಅಲಹಾಬಾದ್, ಅಲಹಾಬಾದ್. ರಚನೆ 1866. ಪ್ರದೇಶಗಳು ಉತ್ತರ ಪ್ರದೇಶ. ಹೈಕೋರ್ಟಿನ ಪೀಠ ಲಖನೌ. ಯಾವದ್ರಿ? ಸಂಧ್ಯಾದೆಲ್ಲ ಚೆಕ್ ಮಾಡ್ತೀನಿ ನಾನು. ನೆಕ್ಸ್ಟ್ ನಂಬರ್ 3 ಅಮರಾವತಿ, ಅಮರಾವತಿ. ಇಯರ್ 2000 ಎಷ್ಟಕ್ಕಂದ್ರೆ ಈಗ 19 ಜನವರಿ 1, 2019 ಜನವರಿ 1. ಆಂಧ್ರ ಪ್ರದೇಶ, ನೋ ಪೀಠ. ಡ್ಯಾಶ್ ಚಲೋ ಅಲ್ಲ, ನೆನಪಿಡಿಯೋದು ಮಾತು. ನಂಬರ್ 4
ಬಾಂಬೆ ಬರ್ಸಿನ ಅಂದ್ರೆ ಮುಂಬೈ ಅನ್ಬೇಕು, ಬಾಂಬೆ ಅನ್ಬಾರ್ದು. ಮುಂಬೈ ಹೈಕೋರ್ಟ್ 1862. ಡೇಟ್ 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 ಬೇಕಾಯ್ತು. ಆಗಸ್ಟ್ 14. ಆಗಸ್ಟ್ 14 ಕಂಡಕ್ಟಿವ್. ಎಮ್ಮೆ ಗೋವಾ, ದೀವು, ದಮನ್, ದಾದರ್, ದಾದರ್ ನಗರ್. ಪೀಠಗಳು ಹಂಗೆ ಅದ. ಪಣಜಿ ಒಂದು ಪೀಠ ಅದ. ಆಮ್ಯಾಗ ಮಹಾರಾಷ್ಟ್ರದಾಗೆ ಏನೋ 2 ಅದಾವ ಇದಕ್ಕೆ, ಔರಂಗಾಬಾದ್, ನಾಗ್ಪುರ್. ಔರಂಗಾಬಾದ್, ನಾಗ್ಪುರ್. ನಾಗ್ಪುರ್ ಹೈಕೋರ್ಟ್ ಅದ. ನಮ್ಮ ಕರ್ನಾಟಕ ಮೊದಲು ಬರ್ಬೋತಿ. ಬೆಂಗಳೂರು 1884. ಕರ್ನಾಟಕ ಪೀಠಗಳು 2, ಧಾರವಾಡ ಮತ್ತು ಫಸ್ಟ್ ಧಾರವಾಡ, ಆಮ್ಯಾಗ ನೆಕ್ಸ್ಟ್ ಕಲಬುರಗಿ ಹೈಕೋರ್ಟ್ ತೋರಿಸಲೇನು? 6. ಅಲಹಾಬಾದ್ ಆಯ್ತು, ಕಲ್ಕತ್ತಾ. ಛತ್ತೀಸ್ಗಢದ ರಾಜಧಾನಿ ಯಾವುದು? ಆಗಲೇ ನಾ ಏನ್ ಬರ್ಸಿನ್ರಿ, ರಾಯ್ಪುರ್ ಬರ್ಸಿನ, ಬಿಲಾಸ್ಪುರ್ ಬರ್ಸಿನಿ. ಹಿಂಗೆ ಆತ ನೋಡಿ. ಬಿಲಾಸ್ಪುರ್ 2000 ನವೆಂಬರ್. ಛತ್ತೀಸ್ಗಢ ಅಲ್ಲಿ ಮ್ಯಾಪ್ದಾಗ ತಿದ್ದುಪಡಿ ಮಾಡಕ್ ಬರ್ತದ್ರಿ. ಡ್ಯಾಶ್ ಮ್ಯಾಪ್ದಾಗ ಜರ ತಿದ್ದುಪಡಿ ಮಾಡಿ ನೋಡು. ಮೊದಲು ಮ್ಯಾಪ್ದಾಗ ನಾವು ಭಾಳ ಸ್ವಸ್ಥದಾಗ ಆತ. ಬಿಲಾಸ್ಪುರ್ ಬಿಲಾಸ್ಪುರ ಛತ್ತೀಸ್ಗಢ ಆಯ್ತ್ರಿ. ನೆಕ್ಸ್ಟ್ ಪೀಠಗಳಿಲ್ಲ. ದೆಹಲಿ 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 ರಚನೆ ಆಗಿದ್ದು ಅದೇನು ಬರುತ್ತೆ 1966. ದೆಹಲಿ ನೋ ಪೀಠಗಳು. ನಮ್ದೊಂದು ಕ್ವಶನ್ ಅದ, ಭಾರತದಲ್ಲಿ ಕೇಂದ್ರಾಡಳಿತ ಏಸವ, ಆದ್ರೆ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳು ಸ್ವಂತ ಹೈಕೋರ್ಟ್ ಹೊಂದ್ಯಾವ? ಯಾವ್ದೋ 3 ಅಂದ್ರಲ್ಲ, ಒಂದೇ ಒಂದು, ಅದು ದೆಹಲಿ ಹೈಕೋರ್ಟ್. ಈಗ ಅವು ಜಮ್ಮು ಕಾಶ್ಮೀರ ಹೊಂದ್ಯದ, ಅದನ್ನು ಕೇಂದ್ರಾಡಳಿತನೇ ಆಗ್ಯದ. ನೆಕ್ಸ್ಟ್ ಲಡಾಖ್ ಅದ್ರದ್ದು ಎಲ್ಲಿದೆ? ಈಚೆ ಕಡೆಗೆ ಬರ್ಬೇಕಲ್ಲ ಅವರು. ಅಂದ್ರೆ ಭಾರತದಲ್ಲಿ 2 ಕೇಂದ್ರಾಡಳಿತಗಳು ಸ್ವಂತ ಹೈಕೋರ್ಟ್ ಹೊಂದ್ಯಾವ. ಚಂಡೀಗಢನೇ ಅದಲ್ರಿ, 3 ಅದು. ಮತ್ತ ನಾ ಏನು ಹೊಂದಿಲ್ಲಲ್ರಿ, ಇನ್ನ ಯಾವಾಗ ಅದಿಲ್ಲ ಹೇಳ್ರಿ. ನೆಕ್ಸ್ಟ್ ಗುಜರಾತ್, ಇದರದು ಅಹಮದಾಬಾದ್ ಹೈಕೋರ್ಟ್ ಇರುವುದು ರಚನೆ 1960. ಗುಜರಾತ್ ನೋ ಪೀಠಗಳು ಇಲ್ಲ, ಪೀಠಗಳೇ ಇಲ್ಲ. ನೆಕ್ಸ್ಟ್ 9ನೇ ಗುಜರಾತ್ ಆಗನ ಹಿಮಾಚಲ ಪ್ರದೇಶ್, ಶಿಮ್ಲಾ 1971. ಹಿಮಾಚಲ ಪ್ರದೇಶ ಎನ್ನುವುದು ಈ ಕಡೆ ಏನ್ ಬರೀರಿ ಡ್ಯಾಶ್. ಜಮ್ಮು ಕಾಶ್ಮೀರ ಲಡಾಖ್ ಅದು. ಶ್ರೀನಗರ ಸಮ ಒಂದೇ ಅಕ್ಷರ ಬರೀತೀನಿ ಡಿ ಅಂತ ಹೇಳಿ. ಆನಂತರ ಜಮ್ಮು ರಚನೆ ಮನೆನೇ ಆಯ್ತಲ್ಲ, ಅದೇ ಹೇಳ್ಬೇಕು ಡೇಟ್. ಈಗ ಮರು ಸಂಘಟನೆ ಅಂದ್ರೆ 2019. ಮೊದಲಾಗಿದ್ದು 1928 ಇತ್ತು, ಅದನ್ನ ಕ್ಯಾನ್ಸಲ್ ಮಾಡಿ ಇದು ಮಾಡೋದು. ಇದ್ರಾಗ 2 ಪ್ರದೇಶಗಳದಾವ, JK ಒಂದದ, ಲಡಾಖ್. ನೋ ಪೀಠಗಳೇ ಇಲ್ಲ. ಬರ್ಲಿಕ್ಕತ್ತಿರೋ ಇಲ್ಲೋ? ಅನ್ನೊಂದು ಜಾರ್ಖಂಡ್ ರಾಂಚಿ 2000 ನವೆಂಬರ್ 15. ಜಾರ್ಖಂಡ್ ನೋ ಪೀಠಗಳು. 12ನೇದ್ದು ಕರ್ನಾಟಕ ಆಗ್ಯದ್ರಿ. ಕೇರಳ ಕೋಚಿ 1956 ಇರಬೇಕಿದೆ, 1956. ಕೇರಳ ಲಕ್ಷದ್ವೀಪ ಪೀಠಗಳು ನೋ, ಹೈಕೋರ್ಟಿನ ಪೀಠಗಳು ಇಲ್ಲ.
ಕಸ್ತಿ ನೋಡ್ರಿ. ನೆಕ್ಸ್ಟ್ ಇಲ್ಲಿ ತನ ಬರ್ದಿರಿ. ಮಧ್ಯಪ್ರದೇಶ್ ಜಬಲ್ಪುರ್ ಎಷ್ಟನೇದು ನಂಬರ್? 13. ಜಬಲ್ಪುರ್ ಇಸ್ವಿ 1936. ಮಧ್ಯಪ್ರದೇಶ್. ಪೀಠಗಳು ಅದಾವ ಗ್ವಾಲಿಯರ್ ಮತ್ತು ಇಂದೋರ್. ಗ್ವಾಲಿಯರ್ನು ಅದ, ಏನೋ ಒಂದು ಯಾವ್ದು ಹೇಳ್ತೀನಿ, ಇಂದೋರ್. 14ನೇದು ಹೇಳ್ರಿ. 14ನೇ ಮದ್ರಾಸ್ ಹೇಳಿರ್ಬೇಕಲ್ರಿ, ಹೇಳಿಲ್ಲ ರೀ. ಚೆನ್ನೈ ಬರ್ದಿಲ್ಲ ರೀ. ಚೆನ್ನೈ 1862. ಡೇಟ್ ಬೇಕು. ಜೂನ್ 26. ಎರಡದವ ಇದ್ರೊಳಗೆ ತಮಿಳುನಾಡು ಮತ್ತು ಪುದುಚೇರಿ. ಒಂದು ಮಧುರೈ ಅನ್ನೋದು ಏನೋ ಪೀಠ ಇರಬೇಕು. ಮಧುರೈ ಪೀಠ. 15 ಮಣಿಪುರ್. ಇಂಪಾಲ್ 2013. ಮಣಿಪುರ್ ನೋ ಪೀಠ. ನೆಕ್ಸ್ಟ್ 14 ಮೇಘಾಲಯ. ಏನದ ಹೇಳ್ರಿ? ಶಿಲ್ಲಾಂಗ್ 2013. ಮೇಘಾಲಯ ನೋ ಪೀಠ. ಮೇಘಾಲಯಕ್ಕೂ ಏನಿಲ್ಲ ರೀ. ಕಟಕ್ ಒಡಿಸ್ಸಾ. ಬಸ್ಸಿನ ನೋಡ್ರಿ, ಕಟಕ್ ಒಡಿಸ್ಸಾ. ಇಯರ್ ಬೇಕಲ್ಲ, 1948. ಒಡಿಸ್ಸಾ ನೋ ಪೀಠಗಳು. ಕ್ರೈಮ್ ರೇಟ್ ಕಮ್ಮಿ ಇದ್ದಲ್ಲಿ ಪೀಠಗಳು ಇರಲ್ಲ ರೀ. ಪಾಟ್ನಾ ಬಿಹಾರದಿಂದ 1916. ಪಾಟ್ನಾ 1916. ಬಿಹಾರ್ ನೋ ಪೀಠಗಳು. 19 ಚಂಡೀಗಢ ಯಾವಾಗ ಹೇಳ್ತಾರೆ? 1940. ಯಾವಾಗ? ಪಂಜಾಬ್, ಹರಿಯಾಣ ಮತ್ತು ಚಂಡೀಗಢ ನೋ ಪೀಠಗಳು. 20 ಜೋಧ್ಪುರ್ ರಾಜಸ್ಥಾನ್. 1949. ರಾಜ್ ಸಾಕಲ್ರಿ. ಪೀಠ ಜೈಪುರ ಒಂದು ಅದ, ಜೈಪುರ ಪೀಠ. ನೆಕ್ಸ್ಟ್ 21 ಸಿಕ್ಕಿಂ. ಗ್ಯಾಂಗ್ಟಕ್ 1975. ಯಾವ ರಾಜ್ಯ? ನೋ ಪೀಠ. 22 ತೆಲಂಗಾಣ. ಹೈದರಾಬಾದ್ 2019. ತೆಲಂಗಾಣ ನೋ ಪೀಠ. 23 ಹೇಳ್ಪಟ್ಟಿ. 23 ತ್ರಿಪುರ. ಅಗರ್ತಲಾ 2013. ತ್ರಿಪುರ. 24 ಉತ್ತರಾಖಂಡ. ನೈನಿತಾಲ್ 2000. ನವೆಂಬರ್ 9. ಉತ್ತರಾಖಂಡ. ಏನೋ ಒಂದು ಮಾಡ್ತೀವ್ರಿ. ಏನ್ ಮಾಡ್ತೀವಿ? ಅಲಹಾಬಾದ್ ರೇ. ಪ್ರಯಾಗರಾಜ್ ಹೇಳ್ದಂಗೆ ಆಗ್ಯದ. ಅಸ್ಸಾಂ ಬರ್ದಿಲ್ಲ ಅಂತ. ಓ ಅವೆಲ್ಲ. ಗೌಹಾತಿ. ಗೌಹಾತಿದು ಇಯರ್ ನೋಡೋಣ. 1948. ಯಾವ್ಯಾವ ರಾಜ್ಯಗಳು ಸ್ವತಃ ಚಲೋ ಮಾಡೋದು? ಅರುಣ, ಆಸಾಮ್ ಆಗನ ಮಿಜೋರಾಂ, ನಾಗಾಲ್ಯಾಂಡ್. ಮ್ಯಾಪ್ದಾಗ ಎಲ್ಲೆಲ್ಲಿ ಬರ್ತಾವ ನೋಡ್ಬೇಕ್ರಿ ಇವಕ್ಕೆಲ್ಲ ಪೀಠಗಳದವ್ರಿಪ್ಪ. ಓಸು ಬರೀ ಈಟಾನಗರದಾಗ ಒಂದು ಪೀಠ ಅದ. ನಾಗಾಲ್ಯಾಂಡ್ ಕೊಹಿಮಾದಾಗೂ ಒಂದು ಪೀಠ ಅದ. ಮಿಜೋರಾಮದ ರಾಜಧಾನಿ ಅಲ್ಲಿನೂ ಒಂದು ಪೀಠ ಅದ. ಇಟ್ಟು ಗೊತ್ತಿಲ್ಲ. ಅಕ್ಷರ ಏನು ಸೀದಾ ಬರ್ದಿ.
ಕರೆಕ್ಟ್ ಪೇಜ್ ತುಂಬ್ಯಾದೋ ಇಲ್ಲ ಹೇಳ ಒಳಗ್ ತಿದ್ದುಪಡಿ ಭಾಳ ಆಗ್ಯಾವ್ರಿ ಕರೆಕ್ಟ್ ಬರ್ದಿರಿ ಬಟ್ ಒಂದು ಕಾಟ್ ಹೊಡಿಲಾರ್ದೆ ಬರ್ದಿನ ಸರ ನೋಡಿ ಎಷ್ಟು ಮಂದಿ ಬಟ್ ಒಂದು ಕಾಟ್ ಆಗಿಲ್ದೆ ಟೋಟಲ್ ಹೈಕೋರ್ಟ್ ಎಷ್ಟು ಮೊದಲನೇ ಹೈಕೋರ್ಟ್ ಕಲ್ಕತ್ತಾ ಕೊನೆಯ ಹೈಕೋರ್ಟ್ ಅಮರಾವತಿ ಅಲ್ಲಿ ಎಲ್ಲೆಡೆ ಬರ್ಲಿಕ್ಕೆ ಜಾಗದನು ಮೊದಲ ಹೈಕೋರ್ಟ್ ಕಲ್ಕತ್ತಾ ಕೊನೆಯ ಹೈಕೋರ್ಟ್ ಮೊದಲ ಹೈಕೋರ್ಟ್ ಇದು ಕೊನೆಯ ಹೈಕೋರ್ಟ್ ಅಮರಾವತಿ ನೆಕ್ಸ್ಟ್ ಬರದ್ರಿ ಇಲ್ಲಿ ಸುಮ್ಮ ಒಂದು ಅಬ್ಸರ್ವೇಷನ್ ಮಾಡಿ ನ್ಯಾಯಾಧೀಶರ ಸಂಖ್ಯೆ ಅಂತ ಹೇಳದ ಅಲಹಾಬಾದ್ 160 ಮಂದಿ ಜಡ್ಜ್ಗಳು ಇರ್ತಾವ ಆ ಲಿಸ್ಟ್ ನೋಡ್ಕೊತ ಬರ್ರಿ ಕಡಿಮೆ ಯಾವ್ದು ನೋಡ್ರಿ ನೋಡು ಕಡಿಮೆ ಅಲ್ಲಿ 5 ಅದ ಇಲ್ಲಿ 4 ಅದ ಸಿಕ್ಕಿಮ್ ಏಸದ್ರಿ ಅಂದ್ರೆ ಛೋಟಾ ಹೈಕೋರ್ಟ್ ಯಾವುದು ಕಡಿಮೆ ನ್ಯಾಯಾಧೀಶರು ಎಲ್ಲದಾರ ದೊಡ್ಡ ಹೈಕೋರ್ಟ್ ಯಾವುದು ನಮ್ಮ ಕರ್ನಾಟಕಕ್ಕೆ ಎಷ್ಟು ಮಂದಿ ಇರಬೇಕು ಅನ್ನೋದು ಇರ್ತದೆ ಕರ್ನಾಟಕಕ್ಕೆ 62 ಇರಬೇಕು ಆದ್ರೆ ಈ ಸದ್ಯಕ್ಕೆ ಎಷ್ಟು ಮಂದಿ ಅದಾರ ನಮ್ಮ ಕರ್ನಾಟಕ ಹೈಕೋರ್ಟ್ ಕೆಪಾಸಿಟಿ 62 ನ್ಯಾಯಾಧೀಶರು ಇರಬೇಕು ರೂಲ್ಸ್ ಪ್ರಕಾರ ಹಾ ರೀ ಅಂದ್ರೆ ಅವು 3 ಬರ್ಕೊಳಕ್ ಸಾಧ್ಯ ಅದನ್ರಿ ಏನ್ 3 ಬರೆಯವ್ರು ಹೇಳಿ ಹಂಗಲ್ಲ ರೀ ನ್ಯಾಯಾಧೀಶರು ಎಲ್ಲರೂ ಸ್ವಚ್ಛ ಜಾಗಿದ್ದಲ್ಲಿ ಬರೀ ಒಂದು ಅಲಹಾಬಾದ್ಗೆ ಎಷ್ಟು 160 ಬ್ರೆಕೆಟ್ದಾಗ ಹೆಚ್ಚು ಎರಡನೇದು ಸಿಕ್ಕಿಂ ಓನ್ಲಿ ಕಡಿಮೆ ಕರ್ನಾಟಕ 62 ಸಾಕು ಪ್ರಸ್ತುತ ಕೇಳಲ್ಲ ಇಟ್ ಕೆಪಾಸಿಟಿ ಅದ್ರೆ ಅವ್ರು ಅಂದ್ರೆ ಒಂದು ಹೈಕೋರ್ಟ್ಗೆ ಇದ್ದಷ್ಟು ನ್ಯಾಯಾಧೀಶರು ಇನ್ನೊಂದು ಹೈಕೋರ್ಟ್ದಾಗ ಏರಿಳಿತ ಇರ್ತವೆ ಸುಪ್ರೀಂ ಕೋರ್ಟ್ಗೆ ಎಷ್ಟು ಅದ 33 ಪ್ಲಸ್ ಒಂದು ಯಾರು ಎಸ್ 4 ಪೇಜ್ ಆಗಲಿಲ್ಲ ಇವತ್ತು ಚೆಕ್ ಮಾಡಿ ಎಷ್ಟು ಪೇಜ್ ಆಗ ಹಾ ದಿನ ಇಟ್ಟೆ ಹೇಳೋದು ಈಗ ಎಷ್ಟು ಪೇಜಿಗೆ ಬಂದಿನಿ 29 ಪುಸ್ತಕ ಎಷ್ಟು ದಿನ ಆಯ್ತು ಚಲುವಾಗಿ 4 ದಿನ ಆಗಿದೆ 5 ದಿನ ಆಯ್ತು ರೀ ನೀವು ಮ್ಯಾ ಡೇಟ್ ಏನು ಬರಲ್ಲ 27 ಚಾಲು ಮಾಡಿಲ್ಲ ಇವತ್ತು ಹೇಳ ಡೇಟ್ 5 ದಿನ ಅಲ್ರಿ 6 ದಿನ 27 ಅಂದ್ರೆ 6 4 24 ಎವರೇಜ್ ಬೆಟರ್ ದಿನ 3-4 ಪೇಜ್ ಹೇಳಕತ್ತೀನಿ 10 ಪೇಜ್ ಹೇಳ ನೀವು ತಿಳಿಸೋದು ಬಂದು ಬಿಡ್ತೀನಿ ನೋಡು ಆ ಕಡೆ ಮುಂದೆ ಥೇರಿ ಇರ್ತಾವ್ರಿ ಇವ್ ಮ್ಯಾಪ್ನ ಸ್ಲೋನಿ ಹೇಳ್ಬೇಕು ನಾ ನಾಷ್ಟ ಮಾಡಿ